ಇವಾಗ ಸ್ಟ್ರಿಂಗ್ ಆಪರೇಷನ್ಸ್ ಬಗ್ಗೆ ನೋಡೋಣ ಜಾವಾಸ್ಕ್ರಿಪ್ಟ್ ಅಲ್ಲಿ. ಸೊ ಕಾನ್ಸ್ಟ್ ಎ ಇಸ್ ಈಕ್ವಲ್ ಟು ಹೆಲೋ ವರ್ಲ್ಡ್ ಅಂತ ಟೂ ಸ್ಟ್ರಿಂಗ್ಸ್ನ ನಾನು ಡಿಕ್ಲೇರ್ ಮಾಡಿದ್ದೀನಿ. ಕನ್ಸೋಲ್ ಡಾಟ್ ಲಾಗ್ ಇವಾಗ ಎ ವ್ಯಾಲ್ಯೂ ಆಫ್ ಡಾಲರ್ ಆಫ್ ವಿತ್ ಇನ್ ದ ಫ್ಲವರ್ ಬ್ರಾಕೆಟ್ ಎ ಡಾಲರ್ ಆಫ್ ಫ್ಲವರ್ ಬ್ರಾಕೆಟ್ ಬಿ ಅಂತ ಹೇಳಿದ್ರೆ ಯು ಆರ್ ಏಬಲ್ ಟು ಆಕ್ಸೆಸ್ ದಿಸ್ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ. ಯೂಶಲಿ ನಾನು ಕನ್ಸೋಲ್ ಡಾಟ್ ಲಾಗ್ ಆಫ್ ಎ ಅಂತ ಬರುತ್ತಲ್ಲ, ಯೂಶಲ್ ಆಗಿ ನಾನು ಕನ್ಸೋಲ್ ಡಾಟ್ ಲಾಗ್ ಆಫ್ ಎ ಅಂತ ಬರುತ್ತಿದ್ದೆ. ಸೊ ಕನ್ಸೋಲ್ ಡಾಟ್ ಲಾಗ್ ಆಫ್ ಟಿ. ಸೊ ಈ ಥರ ಬರೆದಿದ್ರು ಹೆಲೋ ವರ್ಲ್ಡ್ ಬರುತ್ತೆ. ಇನ್ನೊಂದು ಡಿಫ್ರೆಂಟ್ ವೇ ಆಫ್ ಡಿಕ್ಲರೇಷನ್ ಅಂದರೆ ಈ ಸಿಂಬಲ್ನ ಯೂಸ್ ಮಾಡಿ ಡಾಲರ್ ವಿತ್ ಇನ್ ದ ಫ್ಲವರ್ ಬ್ರಾಕೆಟ್ ಆಫ್ ಎ ಯೂಸ್ ಮಾಡ್ಬೋದು. ಇವಾಗ ಕಾನ್ಕ್ಯಾಟಿನೇಷನ್. ಸೊ ಕಾನ್ಕ್ಯಾಟಿನೇಷನ್ ಯೂಶಲಿ ನಾವು ಕಾನ್ಕ್ಯಾಟಿನೇಷನ್ ಅಂತ ಹೇಳಿದ್ರೆ ಹೀಗೆ ಮಾಡ್ತೀರಲ್ವ. ಹಾಂ, ಸೊ ಕಾನ್ಸೋಲ್ ಲಾಗ್ ಎ ಪ್ಲಸ್ ಬಿ. ಸೊ ಈ ಥರ ಮಾಡಿದ್ರು ಹೆಲೋ ಪ್ಲಸ್ ವರ್ಲ್ಡ್ ಬರುತ್ತೆ. ಈ ಥರ ಮಾಡಿದ್ರೆ ನಮ್ಗೆ ಆನ್ಸರ್ ಹೆಲೋ ವರ್ಲ್ಡ್ ಬರುತ್ತೆ. ಸೊ ಹೀಗೆ ಮಾಡಿದ್ರು ಬರುತ್ತೆ. ಸೊ ಡಿಫ್ರೆಂಟ್ ಫಂಕ್ಷನ್ ಇದೆ, ಕಾನ್ಕ್ಯಾಟ್ ಫಂಕ್ಷನ್ ಇದೆ, ಅಡಿಷನ್ ಕೂಡ ನಾವು ಯೂಸ್ ಮಾಡ್ಬೋದು. ಈಗ ನಾವು ಯೂಶಲಿ ಅರೇಸಲ್ಲಿ ಈ ಇಂಡೆಕ್ಸಲ್ಲಿ ಯಾವ ವ್ಯಾಲ್ಯೂ ಇದೆ ಅಂತ ಕಂಡುಹಿಡಿಯೋದಕ್ಕೆ ಯಾವ ರೀತಿ ಯೂಸ್ ಮಾಡ್ತೀರೋ ಅದೇ ಥರ ಎ ಆಫ್ ಝೀರೋ ಅಂದರೆ ಝೀರೋತ್ ಇಂಡೆಕ್ಸಲ್ಲಿ ಯಾವ ವ್ಯಾಲ್ಯೂ ಇರುತ್ತೆ ನಮ್ಗೆ ಗೊತ್ತು. ಇದು 0 1 2 3 4 ಇಂಡೆಕ್ಸ್. ಇವಾಗ ಲೆಂತ್ ಕಂಡುಹಿಡಿಬೇಕಂದ್ರೆ ಎ ಡಾಟ್ ಲೆಂತ್ನ ಕಂಡುಹಿಡಿಬೋದು ಈ ಫಂಕ್ಷನ್ ಯೂಸ್ ಮಾಡಿ. ನಾವು ಈಗ ಅಪ್ಪರ್ ಕೇಸ್ ಲೋವರ್ ಕೇಸ್ ಕನ್ವರ್ಟ್ ಮಾಡಬೇಕಂದ್ರೆ ನಮಗೆ ಎ ಡಾಟ್ ಟು ಅಪ್ಪರ್ ಕೇಸ್ ಫಂಕ್ಷನ್ ಇದೆ. ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಟು ಅಪ್ಪರ್ ಕೇಸ್. ಸೊ ಎನ ಅಪ್ಪರ್ ಕೇಸ್ ಕನ್ವರ್ಟ್ ಮಾಡಿ ಸಿ ಎಲ್ ಸ್ಟೋರ್ ಆಗ್ತಿದೆ. ಆದರೆ ಎ ವ್ಯಾಲ್ಯೂ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತಾ? ಇಲ್ಲ. ನೋಡಿ ಇಲ್ಲಿ ಬೇಕಿದ್ರೆ ಸಿ ಪ್ರಿಂಟ್ ಮಾಡಿದಾಗ ಎಲ್ಲ ಕ್ಯಾಪ್ಸಲ್ ಇದೆ, ಬಟ್ ಎ ಸ್ಮಾಲ್ ಆಗಿದೆ. ಸೊ ಇಮ್ಮ್ಯೂಟಬಲ್. ಸ್ಟ್ರಿಂಗ್ಸ್ ಅನ್ನೋದು ಇಮ್ಮ್ಯೂಟಬಲ್, ಚೇಂಜ್ ಮಾಡೋಕ್ಕಾಗಲ್ಲ ಅದರ ಅಷ್ಟು ಬೇಗ. ಸೊ ಎ ಕಾಪಿ ತಗೊಂಡು ಅದರ ಅಪ್ಪರ್ ಕೇಸ್ ಕನ್ವರ್ಟ್ ಮಾಡಿ ಅದು ಸಿ ನಲ್ಲಿ ಸ್ಟೋರ್ ಆಗ್ತದೆ. ಸೊ ಅದೇ ರೀತಿ ಕ್ಯಾರೆಕ್ಟರ್ ಅಟ್ ಅಂದ್ರೆ ಈ ಸೆಕೆಂಡ್ ಇಂಡೆಕ್ಸ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಇದೆ ಅಂತ. ಹೆಲೋ HELLO. ಸೊ ಇಲ್ಲಿ ಏನಿದೆ ಎಲ್ಲಿದೆ. ಸೊ ಸೆಕೆಂಡ್ ಇಂಡೆಕ್ಸ್ ಅಲ್ಲಿ ಎಲ್ಲಿದೆ. ಅದೇ ರೀತಿ ಇಲ್ಲಿ ಇಂಡೆಕ್ಸ್ ಕೊಟ್ರೆ ಕ್ಯಾರೆಕ್ಟರ್ ಕಂಡುಹಿಡಿಬಹುದು. ಅದೇ ತರ ಇಂಡೆಕ್ಸ್ ವ್ಯಾಲ್ಯೂ ಕೊಟ್ರೆ ಯಾವ ಕ್ಯಾರೆಕ್ಟರ್ ಇದೆ ಅಂದ್ರೆ ಇಂಡೆಕ್ಸ್ ಆಫ್. ಲಾಸ್ಟ್ ಇಂಡೆಕ್ಸ್ ಆಫ್ ಅಂದ್ರೆ ಎಲ್ಲ ಫಸ್ಟ್ ಟೈಮ್ ಕಂಡುಹಿಡಿದಾಗ ಬರುವಂತ ಇಂಡೆಕ್ಸ್, ಲಾಸ್ಟ್ ಟೈಮ್ ಕಂಡುಹಿಡಿದಾಗ ಬರುವ ಇಂಡೆಕ್ಸ್. ಸೊ ಲಾಸ್ಟ್ ಇಂಡೆಕ್ಸ್ ಆಫ್. ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಲೆಟರ್ ಯಾವಾಗೂ ಸ್ಮಾಲ್ ಅಲ್ಲಿ ಇರುತ್ತೆ, ನೆಕ್ಸ್ಟ್ ಬರೋ ಲೆಟರ್ಸ್ ಎಲ್ಲ ಕ್ಯಾಪ್ಸಲ್ ಇದೆ. ಸೊ ಸ್ಟ್ರಿಂಗ್ ನ ಇನ್ನೊಂದು ರೀತಿ ಡಿಕ್ಲೇರ್ ಮಾಡ್ಬೋದು. ಅದು ಕಾನ್ಸ್ಟ್ ಡಿ ಇಸ್ ಈಕ್ವಲ್ ಟು ನ್ಯೂ ಸ್ಟ್ರಿಂಗ್ ಆಫ್ ಹೆಲೋ ವರ್ಲ್ಡ್. ಸೊ ಇದು ಸೇಮ್ ಡಿಫ್ರೆಂಟ್ ವೇ ಆಫ್ ಕ್ರಿಯೇಟಿಂಗ್ ಅ ಸ್ಟ್ರಿಂಗ್. ನಾವು ಒಂದು ಪರ್ಟಿಕ್ಯುಲರ್ ಸ್ಟ್ರಿಂಗ್ ಅಲ್ಲಿ ಒಂದು ಪೋರ್ಷನ್ ಮತ್ತೆ ಆಕ್ಸೆಸ್ ಮಾಡಬೇಕಂದ್ರೆ ಸಬ್ ಸ್ಟ್ರಿಂಗ್ ಮತ್ತೆ ಸ್ಲೈಸ್ ಯೂಸ್ ಮಾಡ್ತೀವಿ ಫಾರ್ ಆಕ್ಸೆಸಿಂಗ್ ಅ ಪರ್ಟಿಕ್ಯುಲರ್ ಪಾರ್ಟ್. ಸಬ್ ಸ್ಟ್ರಿಂಗ್ ಬಂದ್ಬಿಟ್ಟು 0th ಇಂಡೆಕ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. 3 ಲಾಸ್ಟ್ ಇಂಡೆಕ್ಸ್ ವಿಲ್ ನೆವರ್ ಬಿ ಇನ್ಕ್ಲೂಡೆಡ್. ಲಾಸ್ಟ್ ಇವಾಗ ನೋಡಿ, ಇದು 0 1 2 3. ನಮಗೆ ಆನ್ಸರ್ ಬೇರೆ HEL ಅಂತ ಬಂದಿರುತ್ತೆ. ಅಂದ್ರೆ ಜಸ್ಟ್ ಈ 3 0 1 2 ಇಂಡೆಕ್ಸ್ ಮಾತ್ರ ಬಂದಿರುತ್ತೆ, ಥರ್ಡ್ ಇಂಡೆಕ್ಸ್ ಅನ್ನೋದು ಬರಲ್ಲ. ಸೊ ಸಬ್ಸ್ಟ್ರಿಂಗ್. ಸ್ಲೈಸ್ ಅಲ್ಲಿ ನೆಗೆಟಿವ್ ಕೂಡ ಯೂಸ್ ಮಾಡ್ಬೋದು. ಸಿ ಪಾಸಿಟಿವ್ ಇಂಡೆಕ್ಸ್ ಬಂದ್ಬಿಟ್ಟು 0 2 ಈ ತರ, ಫ್ರಮ್ ಲೆಫ್ಟ್ ಟು ರೈಟ್ ಪಾಸಿಟಿವ್ ಇಂಡೆಕ್ಸ್, ರೈಟ್ ಟು ಲೆಫ್ಟ್ ಬಂದ್ಬಿಟ್ಟು ನೆಗೆಟಿವ್ ಇಂಡೆಕ್ಸ್. ಸೊ ಸಬ್ಸ್ಟ್ರಿಂಗ್ ಅಲ್ಲಿ ನೆಗೆಟಿವ್ ಇಂಡೆಕ್ಸ್ ಯೂಸ್ ಮಾಡೋಕ್ಕಾಗಲ್ಲ, ಸ್ಲೈಸ್ ಅಲ್ಲಿ ನೆಗೆಟಿವ್ ಇಂಡೆಕ್ಸ್ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ತುಂಬಾ ಸ್ಪೇಸಸ್ ಇದೆ. ಸೊ ನಾನು ಇದನ್ನ ಟ್ರಿಮ್ ಮಾಡಬೇಕು. ಸೊ ಟ್ರಿಮ್ ಫಂಕ್ಷನ್ ಯೂಸ್ ಮಾಡಿದಾಗ ಈ ಸ್ಪೇಸಸ್ ಎಲ್ಲವೂ ಸಮೇತ ರಿಮೂವ್ ಮಾಡಿ ಔಟ್ಪುಟ್ ಕೊಡುತ್ತೆ. ಸೊ ಟ್ರಿಮ್ ಫಂಕ್ಷನ್. ಸೊ ರೀಪ್ಲೇಸ್ ಅಂದ್ರೆ ಹೆಲೋ ವರ್ಲ್ಡ್ ನ ವಾಟ್ ಜೊತೆ ರೀಪ್ಲೇಸ್ ಮಾಡುತ್ತೆ. ಸೊ ದಟ್ ಇಸ್ ರೀಪ್ಲೇಸ್ ಫಂಕ್ಷನ್. ನೆಕ್ಸ್ಟ್ ಇನ್ಕ್ಲೂಡ್ಸ್. ವೆದರ್ ಈ ವರ್ಡ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬೇಕಂದ್ರೆ ಇನ್ಕ್ಲೂಡ್ಸ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಸೊ ವೈ ಡಾಟ್ ಇನ್ಕ್ಲೂಡ್ಸ್ ಅಲ್ಲಿ ಹೆಲೋ ಅಕಸ್ಮಾತ್ ವೈ ಎಲ್ ಇದ್ರೆ ಟ್ರೂ ರಿಟರ್ನ್ ಮಾಡುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ರಿಟರ್ನ್ ಆಗುತ್ತೆ. ಈಗ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಲೆಟರು ಡ್ಯಾಶ್ ಅಲ್ಲಿ ಸ್ಪ್ಲಿಟ್ ಆಗಿದೆ. ಸೊ ನನಗೆ ಇವಾಗ ಈ ಸಿಂಬಲ್ ಇದ್ದಿದ್ದ ಕಡೆ ಎಲ್ಲ ಸ್ಪ್ಲಿಟ್ ಮಾಡಬೇಕು ಅಂದ್ರೆ ಸ್ಪ್ಲಿಟ್ ಫಂಕ್ಷನ್ ಯೂಸ್ ಮಾಡಿ ಆಗ ABC ಅಂದ್ರೆ ಇಂಡಿವಿಜುವಲ್ ಆಗಿ ವರ್ಡ್ ಸ್ಪ್ಲಿಟ್ ಆಗಿ ಬರುತ್ತೆ. ಸೊ ಸ್ಟ್ರಿಂಗ್ಸ್ ಅಲ್ಲಿ ಟೇಕ್ ಅವೇಸ್ ನೋಡಿ.
ಸ್ಟ್ರಿಂಗ್ಸ್ ಆರ್ ಇಮ್ಯೂಟಬಲ್, ಅಂದರೆ ಒರಿಜಿನಲ್ ಸ್ಟ್ರಿಂಗ್ನ ಅಫೆಕ್ಟ್ ಮಾಡಲ್ಲ. ಸಬ್ ಸ್ಟ್ರಿಂಗ್ಗೆ ಸ್ಟಾರ್ಟ್ ಎಂಡ್ ಕೊಡ್ತೀರಿ, ಎಂಡ್ ಇಂಡೆಕ್ಸ್ ಅನ್ನೋದು ಎಕ್ಸ್ಕ್ಲೂಡ್ ಆಗುತ್ತೆ. ಸ್ಲೈಸ್, ಟ್ರೆಮ್, ಸ್ವೀಟ್. ಸೊ ದ ಕಂಪ್ಲೀಟ್ ನೋಟ್ಸ್ ಆಫ್ ಈ ಜಾವಾ ಸ್ಕ್ರಿಪ್ಟ್ ಪ್ಲೇಲಿಸ್ಟ್ ಏನಾದರೂ ಇದೆಯೋ ಅದನ್ನು ಗಿಟಬ್ ರೆಪೋಲಿ ನೋಡೋಕ್ಕೆ ಸಿಗುತ್ತೆ. ಸೊ ಗಿಟಬ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.